ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಸತತವಾಗಿ ನಾವು 5 ವರ್ಷಗಳ ಕಾಲ ಅಂದರೆ ಈ ರಾಜ್ಯ ಸರ್ಕಾರ ಬಂದು 3 ವರ್ಷಗಳ ಕಾಲ ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದೆ. ನಾವು ಮನವಿ ಪತ್ರಗಳನ್ನು ಕೊಡ್ತಾನೆ ಇದ್ದೀವಿ. ಮುಖ್ಯಮಂತ್ರಿಗಳಿಗೆ ಆಲಿಮಟ್ಟಿಗೆ ಬಂದಾಗ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ತುಂಗಭದ್ರಾ ಜಲಾಶಯಕ್ಕೆ ಬಂದಾಗೂ ಕೂಡ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಇವತ್ತು ತುಂಗಭದ್ರಾ ಜಲಾಶಯಕ್ಕೆ ಇದುವರೆಗೆ 1 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿಲ್ಲ. ಖಾಲಿ 1 ಮಾತ್ರ ಕೂಡಿಸಿದ್ದಾರೆ. ಉಳಿದಂಥ 17-16 ಕ್ರಸ್ಟ್ ಗೇಟ್ಗಳನ್ನ ಇವತ್ತಿಗೂ ಕೂಡ ಕೂಡಿಸ್ತಾ ಇಲ್ಲ. ಬೆಳಕರಿದ್ರೆ ಅಂದರೆ ಇನ್ನೂ 1 ತಿಂಗಳದೊಳಗನೆ ಮಳೆ ಸ್ಟಾರ್ಟ್ ಆಗ್ತದೆ, ಮತ್ತು ಆ ಜಲಾಶಯ ತುಂಬಕ್ಕಾಗ್ತದೆ. ಅಷ್ಟರೊಳಗೆ ರೈತರಿಗೆ ಲಕ್ಷಾಂತರ ಜನರಿಗೆ ಇವತ್ತು ಒಂದು ಪೀಕೆ ಇಲ್ಲ. ಈ ಸಾರಿ ಗೇಟ್ಗಳು ಕೂಡಿಸ್ತೀವಿ ಅಂತ ಹೇಳ್ತಾರೆ. ಒಂದೊಂದು ವರ್ಷಗಳ ಕಾಲ ಮುಂದಕ್ಕೆ ಆಗ್ತಾ ಇದ್ದಾರೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಮಂತ್ರಿಗೆ ತಮ್ಮ ಮೂಲಕ ನಾನು ನೇರವಾಗಿ ಹೇಳಕ್ಕೆ ಬಯಸ್ತೀನಿ, ಇನ್ನೂ 15ರಿಂದ ತಿಂಗಳದೊಳಗಾಗಿ ಕ್ರಸ್ಟ್ ಗೇಟ್ನ ಅಳವಡಿಸದೆ ಹೋದ್ರೆ ಅವರು ಎಲ್ಲಿ ಬರ್ತದೆ ರಾಜ್ಯದ ಮೂಲೆಗಳಲ್ಲಿ ಅಲ್ಲೇ ನಾವು ಅವರಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದಕ್ಕೆ ನಾವು ಈ ಸಾರಿ ಹಿಂದೆ ಮುಂದೆ ನೋಡೋಂಗಿಲ್ಲ. ಮತ್ತು ಇದುವರೆಗೂ ಕೂಡ ರೈತರ ಸಭೆಯನ್ನು ಇದುವರೆಗೆ ಕೂಡ ಕರೆದೇ ಇಲ್ಲ. ವಿಧಾನಸಭೆಯಲ್ಲಿ ತಮಗೆ ಬೇಕಾದಂಥ ಚೇಲಗಳನ್ನ ಕರ್ಕೊಂಡು ಕುಂತು ಸಭೆ ಮಾಡಿವಿ ಅಂತೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ. ಮೇಕೆದಾಟು ಯೋಜನೆಗಾಗಿ ಡಿ.ಕೆ. ಶಿವಕುಮಾರ್ ಹಗಲು ರಾತ್ರಿ ನಾನು ಹೋರಾಟ ಮಾಡ್ತೀನಿ ಅಂತಂದರು. ಇವತ್ತಿಗೂ ಕೂಡ ಆ ಮೇಕೆದಾಟು ಯೋಜನೆ ಎಲ್ಲಿಗಿದೆ? ಅಲ್ಲೇ ಇದೆ. ನೀರಾವರಿ ಯೋಜನೆಗಳಲ್ಲಿ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಪೋಲಾಗ್ತಾ ಇದೆ. ಇವತ್ತು ಕೆಲಸ ಆಗ್ತಾ ಇಲ್ಲ. ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ. ಇವತ್ತು ಅಕ್ಕಿಗಳು ಕಳ್ಳ ಸಾಗಾಣಿಕೆ ಎಲ್ಲದಲ್ಲಿ ರಾಜ್ಯಾದ್ಯಂತ ಎಗ್ಗಿಲ್ಲದೆ ನಡೆದಿದೆ. ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಅದರ ಬಗ್ಗೆ ಕೂಡ ಮುನಿಯಪ್ಪನವರು ಚಕಾರ ಎತ್ತಾ ಇಲ್ಲ. ಇವರು ಎಲ್ಲ ಸರ್ಕಾರದವರು ಕಳ್ಳರ ಜೊತೆಗೆ ಶಾಮೀಲಾಗಿ ಹೋಗಿಬಿಟ್ಟಿದ್ದಾರೆ. ರೈತರನ್ನು ಸಂಪೂರ್ಣ ಕಡೆಗಣಿಸಿದ್ದಾರೆ. ಇವತ್ತಿಗೂ ಕೂಡ ಈ ವರ್ಷ ಅತಿ ಹೆಚ್ಚು ಮಳೆಯಾಗಿ ಗೊಂಜಾಳ ರಾಜ್ಯದೊಳಗೆ ಅತಿ ಹೆಚ್ಚು ಬೆಳೆದಿದ್ವಿ. ಬಟ್ ಇವರು 1750 ರೂಪಾಯಿಗೆ ಮಾರಾಟ ಮಾಡಿದ್ದೀವಿ ನಾವೆಲ್ಲರೂ ರೈತರು. ಇದು ಎಷ್ಟು ಲಾಸು? 2400 1500 ಅದು ಈಗ. ಅಂದರೆ ಹೆಂಗೆ ಬದುಕಬೇಕು ನಾವು? 2400 ರೂಪಾಯಿಗೆ ಖರೀದಿ ಕೇಂದ್ರಗಳು ಓಪನ್ ಮಾಡೋಂಥ ಸತತವಾಗಿ ಹೋರಾಟ ಮಾಡಿದ್ದೀವಿ. ಹಾವೇರಿಯಲ್ಲಿ ಮಾಡಿದ್ದೀವಿ, ಬೆಳಗಾವಿನಾಗ ಮಾಡಿದ್ದೀವಿ, ರಾಯಚೂರಲ್ಲಿ ಮಾಡಿದ್ದೀವಿ, ಧಾರವಾಡದಲ್ಲಿ ಮಾಡಿದ್ದೀವಿ, ಪ್ರತಿ ಹುಬ್ಬಳ್ಳಿಯಲ್ಲಿ ಮಾಡಿದ್ದೀವಿ. ಪ್ರತಿ ಏರಿಯಾದಲ್ಲಿ ಕೂಡ ಹೋರಾಟ ಮಾಡಿದ್ರೆ 1 ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಲಿಲ್ಲ. ಯಾಕೆ ಬೇಕು ಮುಖ್ಯಮಂತ್ರಿಗಳು? ಯಾಕೆ ಬೇಕು ಉಪಮುಖ್ಯಮಂತ್ರಿ? ಬರೀ ಉಪಮುಖ್ಯಮಂತ್ರಿ ಅವನು ಕುರ್ಚಿಗಾಗಿಯೇ ತಂದ ಕುರ್ಚಿ ಸೀಮಿತ ಆಗಿ ಹೋಗ್ಬಿಟ್ಟದ. ಅವ್ರ ಕಚ್ಚಾಟದೊಳಗೆ ರಾಜ್ಯದೊಳಗೆ ರೈತರನ್ನು ಸಂಪೂರ್ಣವಾಗಿ ಕಡೆಗಣಿಸಿಬಿಟ್ಟಿದ್ದಾರೆ. ಇದುವರೆಗೂ ಕೂಡ ಭದ್ರಾ ಮೇಲ್ದಂಡೆ ಯೋಜನೆಗೆ 5350 ಕೋಟಿ ರೂಪಾಯಿನ ಕೇಂದ್ರ ವಾಪಸ್ ತಕ್ಕಂತು. ಇದೇ ಡಿ.ಕೆ. ಶಿವಕುಮಾರ್ ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಬರೀ ಸುಮ್ಮನೆ ಬೆಂಗಳೂರಾಗ ಟನಲ್ ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಂತ ಬೆಳಕರ್ದ್ರ ದೇವಸ್ಥಾನಗಳಿಗೆ ಸುತ್ತಾರಕ್ಕೆ ಬರ್ತದ, ರೈತರನ್ನು ಕೇಳಕ್ಕೆ ಬರಲ್ಲ. ಇದುವರೆಗೂ ಕೂಡ ಒಬ್ಬ ಕೃಷಿ ಮಂತ್ರಿ ಒಂದು ರಾಜ್ಯದೊಳಗೆ 1 ಜಿಲ್ಲೆಯೊಳಗೆ ಪ್ರವಾಸನೇ ಮಾಡಿಲ್ಲ.